Hello everyone, welcome to Sanmargaha classes. Let us see question number 12 of chapter Work and Energy. Even though many forces act on a body, its acceleration is zero. Do you agree with the statement? Justify its suitable reason. ಒಂದು ಆಬ್ಜೆಕ್ಟ್ ಅಥವಾ ಒಂದು ಬಾಡಿ ಇದೆ, ಬಹಳಷ್ಟು ಜನ ಅದರ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅದರ ಎಕ್ಸಲರೇಷನ್ ಝೀರೋ ಇದೆ. ನೀವು ಈ ಸ್ಟೇಟ್ಮೆಂಟ್ ಅನ್ನ ಒಪ್ತೀರಾ? ಒಪ್ಪಿದ್ರೆ ರೀಸನ್ ಅನ್ನ ಬರೀರಿ. Yes, it is agreed. Even if many forces act on a body, its acceleration can be zero if the forces are balanced. In essence, when the net force on the body is zero. See, ಯಾವಾಗ ಇದೊಂದು ಬಾಡಿ ಅಂತ ಇಟ್ಕೊಳ್ಳಿ, ಅಗೇನ್ ಮತ್ತೆ ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್ ಹೋಗ್ತೀವಿ. ಬ್ಯಾಲೆನ್ಸ್ಡ್ ಅಂಡ್ ಒಂದು ಬ್ಯಾಲೆನ್ಸ್ಡ್ ಫೋರ್ಸ್ ಇರುತ್ತೆ, ಇನ್ನೊಂದು ಬ್ಯಾಲೆನ್ಸ್ ಇಲ್ಲದೆ ಇರೋ ಫೋರ್ಸ್ ಇರುತ್ತೆ. ಇಫ್ ಫೋರ್ಸ್ ಇಸ್ ಬ್ಯಾಲೆನ್ಸ್ಡ್, ಆ ಟೈಮಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಇಟ್ಸ್ ಎಕ್ಸಲರೇಷನ್ ಕ್ಯಾನ್ ಬಿ ಝೀರೋ. ಯಾಕೆಂದ್ರೆ ನೆಟ್ ಫೋರ್ಸ್ ಆನ್ ದ ಬಾಡಿ ಇಸ್ ಝೀರೋ. ಈಗ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇದೆ ಅಂದ್ರೆ ನೆಟ್ ಫೋರ್ಸ್ ವಿಲ್ ನಾಟ್ ಬಿ ಈಕ್ವಲ್ ಟು ಝೀರೋ. ಬಟ್ ಇಫ್ ದರ್ ಈಸ್ ಬ್ಯಾಲೆನ್ಸ್ಡ್ ಫೋರ್ಸ್, ಈ ಕಡೆಯಿಂದ ಒಬ್ರು ಎಳಿತಾ ಇದ್ದಾರೆ, ಆ ಕಡೆಯಿಂದನೂ ಒಬ್ರು ಅಷ್ಟೇ ಫೋರ್ಸ್ ಅಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಳಿತಾ ಇದ್ದಾರೆ, ಮೇಲ್ಗಡೆಯಿಂದ ಒಬ್ರು ಎಳಿತಾ ಇದ್ದಾರೆ, ಕೆಳಗಡೆಯಿಂದ ಒಬ್ರು ಎಳಿತಾ ಇದ್ದಾರೆ, ಬಟ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಡೈರೆಕ್ಷನ್ ಅಪೋಸಿಟ್ ಇದೆ ಅಂದಾಗ ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಿ. ನೆಟ್ ಫೋರ್ಸ್ ಏನಿರುತ್ತೆ ಝೀರೋ, ಎಲ್ಲದೂ ಒಂದಕ್ಕೊಂದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನೆಟ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು ಝೀರೋ. ಸೊ acceleration can be zero. Thank you.